ಹಾಯ್ ಹಲೋ ನಮಸ್ಕಾರ. ಡೇ 14ಗೆ ಸ್ವಾಗತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಆಯ್ತು ಮಾಡ ಹಾಯ್ ಮಾಡ ಪರವಾಗಿಲ್ಲ. ಹಾಯ್ ಗಾಯ್ಸ್. ಕೈ ಮಾಡ್ದ ಗಾಯ್ಸ್ ಗಾಯ್ಸ್. ಮೊಬೈಲ್ ನಂಗೆ ಗೊತ್ತಿಲ್ಲ ಸೂರ್ಯನ ಹತ್ರ ನೀನೇ ಇಟ್ಕೊಂಡಿದ್ಯಲ್ಲ. ಗಾಯ್ಸ್ ನಾವು ಊಟಕ್ಕೆ ಹೋಗ್ತಿದ್ದೇವೆ. ನಮ್ ಸೂರ್ಯ ಬಂದವನು ಇವತ್ತು. ಗೈಸ್ ನನ್ನ ಹತ್ರ ಕಂಟೆಂಟ್ ಇಲ್ಲ ಇವತ್ತು. ಇದೇ ಒಂದು ವಿಡಿಯೋನ ಹಾಕ್ತೀನಿ. ಓಕೆನಾ ನೋಡಿ, ಈಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ಸೂರ್ಯ ನಮಗ್ ಪಾರ್ಟಿ ಕೊಡ್ತಾನೆ. ಕಾಲೇಜ್ ವರ್ಕ್ ಇತ್ತು. ಕಾಲೇಜಲ್ಲಿ 6 ಗಂಟೆ ತನಕ ವರ್ಕ್ ಮಾಡ್ತಿದ್ದೆ. ಯಾರು ಇರ್ಲಿಲ್ಲ ಸರ್. ನಾನ್ ಸುತ್ತ ತಿರುಗಿದೆ ಸರ್. ನನ್ನ ಸುತ್ತ ಯಾರು ಬರ್ಲೂ ಇಲ್ಲ, ನನಗೆ ಯಾರು ಕೇಳಲೂ ಇಲ್ಲ. ಈ ತರನು ಜನ ಇರ್ತಾರೇನ್ರಿ? ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೈಸ್. ಇಲ್ಲ ಗಾಯ್ಸ್, ಇವತ್ತು ಒಂದ್ ಸ್ವಲ್ಪ ನಿನ್ನೆ ನೈಟ್ ಬಂದಿರೋದ್ ಲೇಟು ರೂಮ್ಗೆ, ಸೊ ಮಲಗಿದ್ ಲೇಟು. ಇವತ್ ಬೆಳಿಗ್ಗೆ ಅದಕ್ಕೆ ಫುಲ್ ರೆಸ್ಟ್ ಮೂಡು. ಅದಕ್ಕೆ ಎಲ್ಲೂ ಲಾಗ್ ಮಾಡಿಲ್ಲ ನಾವು. ನಾನು ಮಾಡಿಲ್ಲ, ಇವನು ಮಾಡಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾವು ಬಂದಿದ್ದೀವಿ ನಮ್ಮ ಅಣ್ಣನ ಅಂಗಡಿ. ಏನಾದ್ರು ಎಗ್ ರೈಸ್ ತಿನ್ನಕ್ಕೆ. ಸೂರ್ಯ ಕರ್ಕೊಂಡ್ ಬಂದಿದ್ದಾನೆ. ಇವನ್ ಕರ್ಕೊಂಡ್ ಬಂದವನೆ. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಸೂರ್ಯ ಕರ್ಕೊಂಡ್ ಬಂದಿದ್ದು, ಇವನೇ ಕರ್ಕೊಂಡ್ ಬಂದಿದ್ದು. ಸುಳ್ಳು ಹೇಳ್ತಿದ್ದಾನೆ. ಏನೋ ಚೆನ್ನಾಗಿಲ್ಲ ಅಂದ್ರೆ ಮಗನೇ ನಿನ್ಗೇನಿಲ್ಲ ಅಂತ. ಯಾವತ್ತೂ ಇಲ್ಲೇ ತಿನ್ನೋದಂತೆ. ನೋಡಿ ನೀವು ಕೂತ್ಗಳ, ಯಾಕ ಬೇಜಾರ್ ಮಾಡ್ತೀಯ? ಸಾರಿ, ಚೇರ್ ಹಾಕಿಲ್ಲ. ನೀ ಕೇಳಿದ್ರೆ ಕುರ್ಚಿನೇ ಕೊಡಲ್ವಾ? ಕೊಡು ಕೊಡು. ನೋಡಿ ನಾಚಿಕೆ ನೋಡಿ ನಮ್ಮ ಹುಡುಗನಿಗೆ. ಅವನಿಗೆ ಏನೇನಿಗೆ ಅವ್ರು ಇರ್ಬೇಕು. ಅವನಿಗೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಲ್ಲಾದ್ರೂ ಮಾತಾಡಲ್ಲ. ಯಾರು ಗೊತ್ತಾಯ್ತಾ ಗಾಯ್ಸ್? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತು ನನ್ನ ಜೀವನದಲ್ಲಿ ಅಂತ. ಆ ಥರ ಎಲ್ಲ ಮಾಡ್ತಿರಲ್ಲಪ್ಪ ನೀವು.